ಇತ್ತೀಚೆಗೆ ಗೊತ್ತಾಗಿತ್ತು ನಮಗೆ. ಅವರಿನ್ನು ಸುಮಾರು ಕನಿಷ್ಠ ಒಂದು 5-6 ವರ್ಷ ಅವರು ಸೇವೆಯಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೂ ನನಗೆ ಬಹಳ ಸುಮಾರು ನಾನೇನು 88ನೇ ಇಸ್ವಿಯಿಂದ ನಾನು ಕಾರ್ಮಿಕ ಚಳವಳಿ ಇದ್ದೆ. ಅವತ್ತಿಂದ ನನಗೆ ಗೊತ್ತು, ಬಹಳ ಹಿರಿಯ ಅನುಭವಿ ಕಾರ್ಮಿಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸಂತ ಕಾಲಿಕ್ ಸರ್ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತು ಸಹೋದರ ಸಹೋದರಿಯರೇ, ತಾಯಂದ್ರೇ, ಅಣ್ಣ ತಮ್ಮಂದಿರೇ, ಇವತ್ತಿನ ಈ ಒಂದು ಅದ್ಭುತ ಸಭೆಯ ನಮ್ಮ ಮೊಹಮ್ಮದ್ ಅಬ್ದುಲ್ ಖಾಲಿಕ್ ಸರ್ ಅವರು ಇದ್ದಾರೆ. ಇದೇ ರೀತಿಯಾಗಿ ಈಗಾಗಲೇ ಶಾಸಕರು ಹೇಳಿದಂತೆ ವಿಚಾರ ಸಂಕಿರಣ, ಇನ್ನಿತರ ತಿಳುವಳಿಕೆ ಕಾರ್ಯಕ್ರಮಗಳನ್ನು, ಕಾರ್ಮಿಕರ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮಗಳನ್ನು, ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. 1988ರಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಿಚಾರ ಸಂಕಿರಣ ಮಾಡ್ತೀವಿ ನಾವು. ಇದೇ ಸರಸ್ವತಿ ಸದನದಲ್ಲಿ ಮಾಡ್ತೀವಿ. ಅವೆಲ್ಲ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರು, ಇನ್ನಿತರ ನಾಯಕರನ್ನು ಕರೆಸಿದ್ವಿ. 92 ಮತ್ತು 94ರಲ್ಲಿ ನಮ್ಮ ಸಹೋದರ ಮತ್ತು ನಮ್ಮ ಜೊತೆ ಇಲ್ಲ ರವಿ ದೊಡ್ಡಬದಿ ಅಂತೇಳಿ ಒಂದು ಕಾರ್ಮಿಕರ ಒಂದು ಚಿಂತನೆ ಅಂತ ವಿಚಾರಗೋಷ್ಠಿನ ಒಂದು ದಿವಸ ಮಾಡಿದ್ದೀವಿ 92 ಮತ್ತು 94ರಲ್ಲಿ. ಈ ರೀತಿ ಸುಮಾರು ಕಾರ್ಯಕ್ರಮಗಳನ್ನ ಕೊಡೋದ್ರ ಜೊತೆಗೆ ಈ ಒಂದು ಕಾರ್ಮಿಕ ಸಂಘಟನೆ ಇನ್ನೂ ಜೀವಂತವಾಗಿದೆ. ಇತ್ತೀಚೆಗೆ ನಿಮ್ಮ ಏನು ಒಂದು ಗುತ್ತಿಗೆ ಪೌರ ಕಾರ್ಮಿಕರ ಚಳವಳಿ ಎಲ್ಲ ರೀತಿಯಿಂದಲೂ ಬಹಳ ಒಂದು ಸಂಘಟಿತವಾಗಿದೆ. ಈ ಹಿಂದೆ ಇದೇ ಸಭೆಯಲ್ಲಿ, ಇದೇ ವೇದಿಕೆಯಲ್ಲಿ ಹೇಳಿದ್ದೆ, ನೀವು ಯಾವತ್ತೂ ಸಂಘಟಿತವಾಗಿ ಇರಬೇಕು. ಅಂದ್ರೆ ನಿಮ್ಮ ನಿಜವಾದ ಬೇಡಿಕೆಗಳು, ನಿಜವಾದ ಆಸಕ್ತರಿಗೆ ನಿಜವಾದ ಸೇವೆ ಸಲ್ಲಿಸುವುದೇ ಸಲ್ಲುತ್ತದೆ. ಇಲ್ಲ ಅಂದ್ರೆ ಬಲಾಢ್ಯರು ಈಗಲೂ ನಿಮ್ಮ ಒಳಗಡೆ ಇರ್ತಾರೆ. ಅವರು ಯಾವುದೇ ರೀತಿಯಿಂದ ತಮ್ಮ ಕುಚ್ಚೋಟತನದಿಂದ ಆ ಒಂದು ನಿಮಗೆ ಸಲ್ಲಬೇಕಾದಂತ ಒಂದು ವ್ಯವಸ್ಥಿತ ನಿಮಗೆ ಸಲ್ಲಬೇಕಾದಂತ ಸೇವೆಯನ್ನ ಬೇರೆಯವರು ಕಬಳಿಸ್ತಾರೆ. ಆದ್ರಿಂದ ಯುವ ನಾಯಕರು, ಯುವ ಮಿತ್ರರು, ಇನ್ನೇನು ಇಷ್ಟು ದಿವಸ ನೀವು ಹೋರಾಟದ ಫಲವಾಗಿ ಇನ್ನೇನು ನಿಮಗೆ ಫಲ ಸಿಗಬೇಕು ಅಷ್ಟೇ. ಆ ಅಂತಿಮ ಘಟ್ಟಕ್ಕೆ ಬಂದಿದ್ದೀರಿ. ನೀವೆಲ್ಲರೂ ಏನು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೇಳ್ತಾ ಇಲ್ಲ. ಕಾರ್ಪೊರೇಷನ್ನಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಕೇವಲ ಸ್ವಚ್ಛತಾ ಕೆಲಸ, ಕಸ ಹೊಡೆಯುವಂತ ಕಾಯಗೊಳಿಸ್ಬೇಕು ಅನ್ನೋ ಒಂದೇನು ಈಗ ಕೋರ್ಟ್ ಆದೇಶ, ಅದರಿಂದಲೇ ಏನು ಪ್ರಕ್ರಿಯೆಯಲ್ಲಿ ನಡೆದ್ರೆ ಇನ್ನು ಮುಂದೆ ಬಹಳ ಚುರುಕಾಗಿರ್ತದೆ. ನೀವು ಏನು ಸೇವೆ ಸಲ್ಲಿಸಿದ್ರೆ ಅವನ್ನೆಲ್ಲ ಭದ್ರವಾಗಿ ಇಟ್ಕೊಳ್ರಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಿಮ್ಮ ಸಂಘಟನೆಗೆ ಎಲ್ಲ ಯುವಕರಿಗೆ ಗೊತ್ತಿದೆ, ನಿಮ್ಮ ಸಂಘಟನೆಗೆ ಸಾಕಷ್ಟು ಬೆದರಿಕೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಯಾರು ನೀವು ದಯವಿಟ್ಟು ಯುವಕರು, ಸಹೋದರ ಸಹೋದರಿಯರು ಎಲ್ಲ ಹೊಂದಬಾರದು. ಎಲ್ಲಿವರೆಗೂ ನೀವು ತಯಾರಾಗಿದ್ದರೆ ನಿಮ್ಗೆ ಜಯ ಖಂಡಿತ ಸಿಗುತ್ತದೆ. ನಿಮ್ ಜೊತೆ ಸರ್ಕಾರ ಇದೆ, ಶಾಸಕರು ಇರ್ತಾರೆ, ನಾವು ಇರ್ತೇವೆ. ಮತ್ತು ಏನು ನಿಮ್ಮ ಸಂಘಟನೆಯನ್ನ ಕೆಲವು ವ್ಯಕ್ತಿಗಳು ಒಡೆದು ಆಡುವಂತ ಪ್ರವೃತ್ತಿಯನ್ನ ಪ್ರಾರಂಭಿಸ್ತಾರೆ. ಈ ಏನು ನೀವು ಶ್ರೀಮಾನ್ ವಿಜಯ್ ಗುಂಡ್ರಾಳ ನೇತೃತ್ವದಲ್ಲಿ ನ್ಯಾಯಬದ್ಧವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದರ ಪರವಾಗಿ ಯಾವುದೇ ಒಂದು ವದಂತಿಗೆ ಕಿವಿ ಹೊಡೆದನೆ ನಿಮ್ಮ ಏನು ಹೋರಾಟ ಬಹಳ ಅಂತಿಮ ಘಟ್ಟಕ್ಕೆ ಬಂದಿದೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ನ್ಯಾಯ ಸಿಕ್ಕೇ ಸಿಗುತ್ತದೆ. ನೀವು ಯಾರು ನಿರಾಸೆ ಆಗುವ ಅವಶ್ಯಕತೆ ಇಲ್ಲ. ಆದ್ರಿಂದ ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಅವರಿಗೆ ಅಭಿನಂದನಾ ಸಮಾರಂಭದ ಜೊತೆಗೆ ಏನು ನಿಮ್ಮ ಈಗಾಗಲೇ ಶಾಸಕರು ಇವತ್ತು ಭಾನುವಾರ ಬಹಳ ಒಂದು ತಮಗೆ ಮನೆಯಲ್ಲಿ ಕೆಲಸ ಎಲ್ಲ ತಾಯಂದಿರು ಸಹೋದರಿಗಳು ಬಂದು ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇಂಥ ಒಂದು ವಿಚಾರದಲ್ಲಿ ನಮ್ಮನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಡೋದು ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.